ಶ್ರೀಮತೆ ರಾಮಾನುಜಾಯ ನಮಃ. ನನ್ನ ಹೆಸರು ಕುಶಲ್ ಸಿಂಹನ್ ಅಂತ, ಕೆಂಗಲ್ ಅರ್ಚಕರು. ದೇವಾಲಯದ ಇತಿಹಾಸ ಏನು ಅಂತಂದ್ರೆ, ಕಣ್ವ ಮಹರ್ಷಿಗಳ ಕಾಲದಿಂದ ಅವರ ಶಕ್ತಿಗೆ ಉದ್ಭವ ಆಗಿದೆ ಸ್ವಾಮಿ. ಕೆಂಪು ಶಿಲೆ ಆಂಜನೇಯರು, ಅದಕ್ಕೆ ಕೆಂಗಲ್ ಅಂತ ಹೆಸರು. ಕೆಂಪು ಪ್ಲಸ್ ಕಲ್ಲು ಕೆಂಗಲ್ಲು ಅಂದ್ಬಿಟ್ಟು. ಹಳೆ ಹೆಸರು ಹುಲಿಮುತ್ತಿಗೆ ಅಂತಿತ್ತು. ಕಾಲಕ್ರಮೇಣ ಕೆಂಗಲ್ ಅಂತ ಬದಲಾವಣೆ ಆಯಿತು. ಆಮೇಲೆ ವ್ಯಾಸರಾಜರಿಂದಲೂ ಸ್ವಾಮಿ ಪೂಜಿಸಲ್ಪಟ್ಟಿದ್ದಾರೆ. ಹಾಗೆ ಅದಾದಮೇಲೆ ಕಾಲಕ್ರಮೇಣವಾಗಿ ಹೊಯ್ಸಳದವ್ರ ದೇವಸ್ಥಾನ ಕಟ್ತಾರೆ. ಕಾಲಕ್ರಮೇಣವಾಗಿ ಅದು ಬಿದೋಗುತ್ತೆ. ಆಮೇಲೆ ಕೆಂಗಲ್ ಹನುಮಂತಯ್ಯ ಅವರಿಗೆ ತಾಯಿಯವರಿಗೆ ಮಕ್ಕಳಿರಲ್ಲ, ಸಂತಾನ ಇರಲ್ಲ. ಅವರು ಬಂದು ಇಲ್ಲಿ ನನಗೆ ಸಂತಾನ ಆದರೆ ದೇವಸ್ಥಾನ ಜೀರ್ಣೋದ್ಧಾರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸಂಕಲ್ಪ ತೊಡ್ತಾರೆ. ಅದೇ ರೀತಿಯಾಗಿ ಗಂಡು ಮಗು ಜನಿಸಿದಾಗ ಅವ್ರಿಗೆ ದೇವರ ಹೆಸರು ಕೆಂಗಲ್ ಹನುಮಂತರಾಯ ಅಂತಿದ್ರೆ ಕೆಂಗಲ್ ಹನುಮಂತಯ್ಯ ಅಂದ್ಬಿಟ್ಟು ದೇವರ ಹೆಸರು ಅವ್ರಿಗೆ ಇಡ್ತಾರೆ. CM ಆಗಿದ್ರಲ್ಲ ಅವ್ರಿಗೆ. ನಂತರ ಅವ್ರ ತಾಯಿ ಸಂಕಲ್ಪದಂತೆ ಏನು ಮಾಡ್ತಾರೆ, ದೇವಸ್ಥಾನ ಎಲ್ಲ ಕಟ್ಟಿಸ್ತಾರೆ. ಇದು ದೇವಸ್ಥಾನ ಆರ್ಕಿಟೆಕ್ಚರ್ ನೋಡ್ಬೋದು, ನಾರ್ತ್ ಶೈಲಿಯಲ್ಲಿ ಇರೋದು. ಮತ್ತು ಆಂಜನೇಯ ವಿಶೇಷ ಏನು ಅಂತಂದರೆ ಅಭಯಹಸ್ತ, ಕೈಯಲ್ಲಿ ಗದೆ ಇಲ್ಲ, ಪುಷ್ಪ ಇದೆ, ಸೌಗಂಧಿಕ ಪುಷ್ಪ ಅಂತಾರೆ. ಆ ಸೌಗಂಧಿಕ ಪುಷ್ಪ ಇದೆ. ಕೆಂಪು ಶಿಲೆ ಇರೋದು ವಿಶೇಷ. ಭೂಮಂಡಲದಲ್ಲೇ ಎಲ್ಲೂ ಇಲ್ಲ ಕೆಂಪು ಶಿಲೆ, ಅದು ವಿಶೇಷ. ಸ್ವಯಂಭೂ ಸ್ವಾಮಿ. ಸ್ವಯಂಭೂ ಅಂದರೆ ಯಾರು ಮಾಡಿರೋದು ಅಂತ ಗೊತ್ತಿರಲ್ಲ. ಅದ್ರ ಕೆತ್ತನೆ ಆಗಿರೋದು ಆಗಲಿ, ಉದ್ಭವ ಆಗಿರೋದಾಗಲಿ, ಅವೆಲ್ಲ ಕಣ್ವ ಮಹರ್ಷಿಗಳು ಮಾಡಿರೋದ್ರಿಂದ ಕಣ್ವ ಮಹರ್ಷಿಗಳು ಅಂತ ಹೇಳ್ಬೋದು. ಕೆತ್ತನೆ ಮಾಡಿರೋಲ್ಲ, ಉದ್ಭವ ಆಗಿರೋದು. ಅದಕ್ಕೆ ಸ್ವಯಂಭೂ ಸ್ವಾಮಿ ಅಂತ ಹೇಳ್ತೀವಿ. ಮತ್ತು ಇನ್ನೊಂದು ಏನಿದೆ ಅಂದರೆ, ಸ್ವಾಮಿ ಉತ್ತರ ಮುಖವಾಗಿದ್ದರು. ಈಗ ಉತ್ತರ ಮುಖದಿಂದ ಪೂರ್ವ ಮುಖಕ್ಕೆ ತಿರುಗ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಈಗ ಕಾಲಕ್ರಮೇಣ ಜನರೇಷನ್ ಬರ್ತಾ ಇದೆ. ನಮ್ಮದು 7ನೇ ತಲೆಮಾರಿದು. ಈಗ ನಮ್ಮ ತಾತ ಮುತ್ತಾತನ ಕಾಲದಲ್ಲೆಲ್ಲ ಒಂದು ಪೂರ್ವ ಕಡೆ ಉತ್ತರ ಕಡೆ ತಿರುಗಿದ್ರು ಸ್ವಾಮಿ. ಕಾಲಕ್ರಮೇಣ ಈಗ ಉತ್ತರದಿಂದ ಪೂರ್ವಕ್ಕೆ ತಿರುಗ್ತಾ ಇದ್ದಾರೆ. ಒಂದು ಕಣ್ಣು ಕಾಣ್ತಾ ಇರೋದು ಈಗ 2 ಕಣ್ಣು ಕಾಣ್ತಾ ಇದೆ ಅಂದ್ಬಿಟ್ಟು ಸ್ವಾಮಿ ಅವ್ರದ್ದು ವೈಶಿಷ್ಟ್ಯ ಇಲ್ಲಿದೆ ದೇವಸ್ಥಾನದ್ದು. ಅದು ಬಂದರೆ ಜಾತ್ರೆ ಮಹೋತ್ಸವ ಬಂದು ಜನವರಿ ಟೈಮಲ್ಲಿ ಬರುತ್ತೆ. ಸಂಕ್ರಾಂತಿ ಹಬ್ಬದಲ್ಲಿ 12 ದಿನ ಸಂಕಲ್ಪಿತವಾಗಿರೋದು ಜಾತ್ರೆಯ ಮಹೋತ್ಸವ. ಈ ವರ್ಷ ಏನಾಗಿದೆ ಅಂದರೆ 11ನೇ ತಾರೀಕಿಂದ 21ನೇ ತಾರೀಕು ತನಕನೂ ಆಗುತ್ತೆ. ಒಂದೊಂದು ಬ್ರಹ್ಮರಥೋತ್ಸವ ಇರ್ಬೋದು, ಮತ್ತು ಶೇಷವಾಹನ, ಗರುಡ ವಾಹನ, ಆದಿಶೇಷವಾಹನ, ಮತ್ತು ವಿವಿಧ ಅವತಾರದಲ್ಲಿ ಸ್ವಾಮಿದು ಸಂಕಲ್ಪ ರೀತಿಯಾಗಿ ಉತ್ಸವಗಳಾಗುತ್ತೆ. ಕಲ್ಯಾಣೋತ್ಸವ ಆಗುತ್ತೆ, ರಥೋತ್ಸವ ಆಗುತ್ತೆ. ದೇವಾಲಯದಲ್ಲಿ ಆಗಮೋಕ್ತವಾಗಿ ಪೂಜಾ ಕೈಂಕರ್ಯಗಳು ನಡೆಯುತ್ತೆ. ತ್ರಿಕಾಲ ಆರಾಧನೆ ಆಗುತ್ತೆ. ಬೆಳಗ್ಗೆಯಿಂದ ಪಾಂಚರಾತ್ರ ಆಗಮ ಪ್ರಕಾರವಾಗಿ ತ್ರಿಕಾಲವಾಗಿ ಆರಾಧನೆಗಳೆಲ್ಲ ಆಗುತ್ತೆ. ಅದಾದಮೇಲೆ 21ನೇ ತಾರೀಕು ಮುಗಿಯುತ್ತೆ. ಪುಷ್ಪಯಾಗ ಮತ್ತು ಶಯನೋತ್ಸವದಿಂದ 21ನೇ ತಾರೀಕು ಮುಗಿಯುತ್ತೆ. ಇನ್ನೊಂದು ವಿಶೇಷ ಏನಂದರೆ, ಭಾರಿ ದನಗಳ ಜಾತ್ರೆ. ಇಲ್ಲಿ ದನಗಳು ಕಟ್ಟೋದು ಮೊದಲಿಂದ ರೂಢಿಯಾಗಿ ಬಂದ್ಬಿಟ್ಟಿದೆ. ಅದು ಯಾಕೆ ಅಂತಂದರೆ, ಹುಲಿಮುತ್ತಿಗೆ ಇದ್ದಿದ್ದ ಕಾರಣ ಆಗೇನಾಗ್ತಿತ್ತು ಅಂತಂದರೆ, ರೈತರ ಹಸುಗಳು ಏನು ಮನೆಯಲ್ಲಿ ಕಟ್ಟಾಕ್ತಿದ್ರು, ಅದು ಹಸುಗಳು ಹುಲಿಗಳು ತಿಂತಾ ಇದ್ದವು. ಅದಕ್ಕೆ ಹುಲಿಮುತ್ತಿಗೆ ಅಂತ ಊರ ಹೆಸರು. ಸೊ ಈಗ ದೇವರು ಸ್ವಾಮಿ ಗುಡಿಯ ಮುಂದೆ ಯಾವುದು ಕಟ್ಟಿದ್ದಾರೆ, ಆ ಹಸುಗಳು ಏನೂ ಆಗ್ತಿರ್ಲಿಲ್ಲ. ಅದು ಹಸು ಮತ್ತು ಹುಲಿ 2 ಪಕ್ಕ ಇದ್ರೂ ಕೂಡ ಯಾವುದಕ್ಕೂ ಏನೂ ಹಾನಿ ಆಗ್ತಿಲ್ಲ. ಅದನ್ನು ನೋಡ್ಬಿಟ್ಟು ಹುಲಿಮುತ್ತಿಗೆ ಅಂತ ಊರಿದ್ದು ಹೆಸರನ್ನ. ಅದಕ್ಕೆ ನಮ್ಮ ದೇವಸ್ಥಾನದಲ್ಲಿ ಕಟ್ಟಿರೋ ಅದು ಸುರಕ್ಷಿತವಾಗಿರುತ್ತೆ ಅಂತ ಅಂದ್ಬಿಟ್ಟು ಈಗಲೂ ಪ್ರತೀತಿ ಬಂದಿದೆ. ಎಲ್ಲರೂ ಹಸು ಕಟ್ತಾರೆ ಈಗಲೂ. ಅದಕ್ಕೆ ಭಾರಿ ದನಗಳ ಜಾತ್ರೆ ಅದು ಆಗ್ತಾ ಇದೆ. ಅದನ್ನು ಒಬ್ಬರು ತಹಶೀಲ್ದಾರು ಮುಸ್ಲಿಂ ಇರ್ತಾರೆ, ಅವರು ಅದನ್ನು ನೋಡ್ಬಿಟ್ಟು ದೇವಸ್ಥಾನ ಅಭಿವೃದ್ಧಿಗೆ ಅಂದ್ಬಿಟ್ಟು ಇಷ್ಟು ದೂರ ಎಕರೆನ ಬರ್ಕೊಡ್ತಾರೆ ದೇವಸ್ಥಾನಕ್ಕೆ ಅಭಿವೃದ್ಧಿಗೆ ಅಂತ. ಅದೇ ಜಾಗ ನೀವು ನೋಡ್ತಿದ್ದೀರಲ್ಲ, ಅದೇ ಜಾಗ ಇದು. ಅದು ಪವಾಡ ನೋಡ್ಬಿಟ್ಟು ಅವರು ಸ್ವಾಮಿದು. ಅದಕ್ಕೆ ಅವರು ಇಲ್ಲೇನೆ ಭಾರಿ ದನಗಳ ಜಾತ್ರೆ ಅಂತ ಅವತ್ತಿಂದ ಜನಗಳೇನು ಮಾಡ್ತಾರೆ, ಜಾತ್ರೆ ಮಹೋತ್ಸವದಲ್ಲಿ ಹಸುಗಳು ಕಟ್ಟೋದು. ಈಗ ಅದು ವ್ಯಾಪಾರ ವ್ಯವಹಾರ ಎಲ್ಲ ಮಾಡ್ಕೋತಾರೆ. ಆದರೆ ಪ್ರತೀತಿ ಬಂದಿರೋದು ಆ ಥರ, ಜಾತ್ರೆ ಪ್ರತೀತಿ ಬಂದಿರೋದು ಆ ಥರ. ಅದು ಇಲ್ಲಿ ವಿಶೇಷ. ಧನ್ಯವಾದಗಳು. ಕೆಂಗಲ್ ಆಂಜನೇಯ ಸ್ವಾಮಿ ಅಂದರೆ ಐನಗುಡಿ ಜಾತ್ರಾ ಮಹೋತ್ಸವ 11ನೇ ತಾರೀಕಿನಿಂದ ಅದ್ಧೂರಿಯಾಗಿ ನಡೀತಾ ಇದೆ. ಈ ಸರಿ ನಮ್ಮ ವ್ಯವಸ್ಥಾಪನಾ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ಸಭೆ ನಡೆಸಿ, ತಾಲೂಕಿನ ಎಲ್ಲ ಅಧಿಕಾರಿಗಳನ್ನು ಸಭೆ ಮಾಡಿ, ಎಲ್ಲ ಇಲಾಖಾವಾರು ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ. ಇಲ್ಲಿ ಜಾತ್ರೆಗೆ ಯಾವ್ಯಾವ ಮೂಲ ಸೌಕರ್ಯಗಳು ಬೇಕೋ ಅದನ್ನೆಲ್ಲ ನೀವು ವ್ಯವಸ್ಥಾಪನಾ ಸಮಿತಿಯವರು ಮತ್ತು ಅವರ ನೇತೃತ್ವದಲ್ಲಿ ನೀವು ಎಲ್ಲ ನೋಡ್ಕೋಬೇಕು ಅಂತೇಳಿ. ಅದೇ ರೀತಿ ಈ ಸರಿ ತುಂಬ ಉತ್ತಮವಾದ ರಾಸುಗಳು ಬಂದಿವೆ. 18 ಲಕ್ಷದ ರಾಸು ಬಂದಿದೆ ಅಂದರೆ ಹೆಮ್ಮೆ ಪಡಬೇಕು ನಮ್ಮ ಐನಗುಡಿ ಜಾತ್ರೆ. ಇದು ಗತವೈಭವ ನಡಿಬೇಕು ಅಂತೇಳಿ ನಾವೆಲ್ಲ ಪ್ರಯತ್ನ ಮಾಡಿ ಈಗ ಒಂದು
ತೀರ್ಮಾನಕ್ಕೆ ಬಂದು ಉತ್ತಮವಾದಂಥ ವ್ಯವಸ್ಥೆ ಕಲ್ಪಿಸ್ಕೊಟ್ಟಿದ್ದೀವಿ. ದನಗಳು ಸೇರ್ತಕ್ಕಂಥ ಜಾಗವನ್ನು ಸ್ವಚ್ಛಗೊಳಿಸಿ ನೀರು, ನೆರಳು, ವಿದ್ಯುತ್ ದೀಪಗಳಿಂದ ಎಲ್ಲ ಸೌಕರ್ಯ, ಮೂಲಭೂತ ಸೌಕರ್ಯಗಳನ್ನ ರೈತ ಬಾಂಧವರಿಗೆ ಹಚ್ಕೊಟ್ಟಿದ್ದೀವಿ. ಅದಲ್ಲದೆ ಈ ಸರಿ ವಿಶೇಷವಾಗಿ ನಮ್ಮ ಸಮಿತಿ ಸ್ನೇಹಿತರುಗಳು ಒಡಗೂಡಿ ಬಂದಂಥ ರೈತರಿಗೆ ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆ ತನಕ ಊಟದ ವ್ಯವಸ್ಥೆಯನ್ನು ಕೂಡ ನಮ್ಮ ದಾಸೋಹ ಭವನದಲ್ಲಿ ಮಾಡಿದ್ದೀವಿ. ಈ ಸರಿ ನಮ್ಮ ಜಾತ್ರೆ ಉತ್ತಮವಾಗಿ ನಡೀತಾ ಇದೆ. ಇದಕ್ಕೆ ಎಲ್ಲ ರೈತ ಬಾಂಧವರು ಎಲ್ಲ ಜಿಲ್ಲೆಗಳಿಂದ ಬಂದು ಸಹಕಾರ ಕೊಟ್ಟಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಲು ಬಯಸುತ್ತೇನೆ.